ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆಲವೊಂದು ಸಲ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಇತ್ಯಾದಿಗಳ ಸಮಯದಲ್ಲಿ ನಾವು ಪ್ರಯಾಣ ಮಾಡಲೇಬೇಕಾದಂಥ ಪರಿಸ್ಥಿತಿಗಳು ಬರ್ತವೆ. ಕೆಲವೊಂದು ಸಲ ಬಂದ್ಬಿಟ್ಟು ರಾಹುಕಾಲ ಆಗಿರ್ಬೋದು, ಮಠ ಮಧ್ಯಾಹ್ನ ಆಗಿರ್ಬೋದು, ಹೋಗಬೇಡ ಈ ಸಮಯದಲ್ಲಿ ಅಂತಾರೆ. ಆದರೆ ನಮಗೆ ಪ್ರಯಾಣ ಮಾಡುವಂಥ ಅಥವಾ ನಾವು ಹೊರಗಡೆ ಹೋಗುವಂಥ ಅನಿವಾರ್ಯತೆ ನಮಗೆ ಇರ್ತದೆ. ಇದ್ದರೆ ಮಾತ್ರ ನಾನು ಹೇಳ್ತೀನಿ, ಸುಮ್ಮನೆ ಪರಿಹಾರ ಕ್ರಿಯೆಗಳು ಸಿಕ್ತು ಅಂತ ನಾವು ಬೇಕಂತ ಹೋಗುವಂಥದ್ದು ತಪ್ಪಾಗುತ್ತೆ. ಅರ್ಥ ಆಯ್ತಲ್ವಾ? ಕೆಲವೊಂದು ದಿನಗಳಲ್ಲಿ, ಕೆಲವೊಂದು ಸಮಯಗಳಲ್ಲಿ ನಾವು ಹೊರಗಡೆ ಪ್ರಯಾಣ ಇತ್ಯಾದಿಗಳನ್ನು ಮಾಡೋದು ನಿಷಿದ್ಧ ಇದೆ. ಶಾಸ್ತ್ರದ ಪ್ರಕಾರ ನಿಷಿದ್ಧನೇ ಇದೆ. ಆದರೆ ಅನಿವಾರ್ಯ ಕಾರಣಗಳಿಂದ ನಾವು ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ, ಕೆಲವೊಂದು ಸ್ಥಳಗಳಿಗೆ ನಾವು ಹೋಗಬೇಕಾಗುತ್ತೆ, ಆ ಜಾಗಕ್ಕೆ ಆ ಟೈಮಲ್ಲಿ ಹೋಗೋಂಗಿಲ್ಲ. ಕೆಲವೊಂದು ಸಲ ಬಂದ್ಬಿಟ್ಟು ಆ ಟೈಮಲ್ಲಿ ನಾವು ಹೋದಾಗ ನಮಗೆ ಆಕ್ಸಿಡೆಂಟ್ ಇತ್ಯಾದಿಗಳು ಆಗಿರ್ತದೆ, ಏನಾದರೂ ಸಮಸ್ಯೆಗಳು ನಮಗೆ ಆಗಿರ್ತದೆ. ಆ ಭಯ ನಮ್ಮನ್ನು ಕಾಡ್ತಾ ಇರ್ತದೆ. ಇವತ್ತು ಇದೇ ಟೈಮ್ಗೆ ಹೊರಟಿದ್ದೀನಿ, ಏನಾದರೂ ಆಗ್ಬಿಡುತ್ತಾ, ಇವತ್ತು ಇದೇ ತಿಥಿ ನಡೀತೈತೆ, ಈ ತಿಥಿಗೆ ಹೊರಟಿದ್ದೀನಿ, ಏನಾದರೂ ಆಗುತ್ತಾ, ಈ ಭಯ ನಿಮ್ಮನ್ನು ಕಾಡ್ತಾ ಇದ್ರೆ, ಅಥವಾ ಅನಿವಾರ್ಯ ಕಾರಣಗಳಿಂದಾಗಿ ನಿಷಿದ್ಧ ದಿನಗಳಲ್ಲಿ, ನಿಷಿದ್ಧ ಸಮಯದಲ್ಲಿ ನೀವು ಪ್ರಯಾಣವನ್ನು ಬೆಳೆಸುವಂಥ ಪ್ರಸಂಗ ಬಂದಾಗ, ಪ್ರಯಾಣಕ್ಕೆ ನೀವು ಹೊರಡ್ತಾ ಇದ್ದೀರಾ, ಒಂದು 5 ನಿಮಿಷದ ಮುಂಚೆ ನಾನು ಹೇಳಿರುವಂಥ ಒಂದು ಪರಿಹಾರ ಮಾಡಿ. 1 ಲೋಟ ನೀರು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಮೊಸರನ್ನು ಬೆರೆಸಿ, ಅದರ ಮುಂದೆ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಕೆ, ಇದನ್ನು ದ್ವಾದಶಾಕ್ಷರ ಮಂತ್ರ ಅಂತ ಕರೀತಾರೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಈ ರೀತಿ 21 ಸಲ ನೀವು ಮಂತ್ರವನ್ನು ಪಠಿಸಿ ಈ ಮೊಸರು ಮಿಶ್ರಿತ ನೀರನ್ನು ತಗೊಂಡೋಗಿ ತುಳಸಿಗೆ ಅರ್ಪಿಸಿ, ತದನಂತರ ನೀವು ಪ್ರಯಾಣವನ್ನು ಬೆಳೆಸಿ. ಯಾವುದೇ ರೀತಿಯಾದಂಥ ಸಮಸ್ಯೆಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಅಥವಾ ಏನಾದರೂ ದೋಷ ಅಂಟ್ಕೊಂಡ್ಬಿಡುತ್ತಾ ಗುರು, ನಾವಿವಾಗ ಪ್ರಯಾಣ ಬೆಳೆಸಬಾರ್ದಂತೆ, ಇಷ್ಟೊತ್ತಲ್ಲಿ ಹೊರಗಡೆ ಹೋಗಬಾರ್ದಂತೆ, ಇಷ್ಟು ರಾತ್ರಿನಲ್ಲಿ ಹೋಗಬಾರ್ದಂತೆ, ಈ ರೀತಿ ಯಾವುದೇ ರೀತಿಯ ದೋಷನೂ ಅಂಟ್ಕೊಳ್ಳಲ್ಲ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳೂ ಆಗಲ್ಲ. ನಿಮ್ಮ ಪ್ರಯಾಣ ಸುಖಕರವಾಗಿ ಮತ್ತು ಕ್ಷೇಮವಾಗಿ ಮುಗೀತದೆ ಅಂತ ಹೇಳೋಕೆ ಬರ್ತೀನಿ. ದಯವಿಟ್ಟು ಅನಿವಾರ್ಯ ಕಾರಣ ಅಥವಾ ಮಾಡಲೇಬೇಕಾದಂಥ ಒಂದು ಸಂದರ್ಭ ಬಂದಾಗ ದಯವಿಟ್ಟು ಇದನ್ನು ಉಪಯೋಗಿಸಿ. ಇದು ಸಿಕ್ತು ಅಂತ ಹೇಳ್ಬಿಟ್ಟು ನಾವು ಅಮಾವಾಸ್ಯೆಗೆ ಪ್ರಯಾಣ ಬೆಳೆಸ್ತೀವಿ, ನೀವು ತಾನೇ ಪರಿಹಾರ ಕೊಟ್ಟಿದ್ದೀರಾ, ನಾವು ಹುಣ್ಣಿಮೆಗೆ ಪ್ರಯಾಣ ಬೆಳೆಸ್ತೀವಿ, ನಾವು ಗ್ರಹಣ ನಡೆದಾಗ ಹೋಗ್ತೀವಿ, ನಾವು ಮಠ ಮಧ್ಯಾಹ್ನಕ್ಕೆ ಹೋಗ್ತೀವಿ, ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೋಡಿಕೊಂಡು ಆಗಲ್ಲ, ನಮ್ಗೆ ಇವಾಗ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದಾಗ ಈ ಪ್ರಯಾಣವನ್ನು ತಾವು ಬೆಳೆಸ್ಬೋದು. ಅದಕ್ಕೆ ಮೊದಲು ಈ ಪುಟ್ಟ ಪರಿಹಾರ, ಒಂದು 5 ನಿಮಿಷದ ಪರಿಹಾರವನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.